ಹಾಯ್ ಎಲ್ರಿಗೂ ನಮಸ್ಕಾರ. ಕಾಸರಗೋಡು ವೆಜ್ ಆ್ಯಂಡ್ ನಾನ್ ವೆಜ್ ಕುಕ್ಕಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಿಮಗೆ ನಾನು ಮೃದುವಾದ ಇಡ್ಲಿ ಮತ್ತು ಅದಕ್ಕೆ ತಕ್ಕನ ಹಾಗೆ ಒಂದು ಸೂಪರ್ ಆಗಿರುವ ಸಾಂಬಾರನ್ನು ಹೇಳ್ಕೊಡ್ತೇನೆ. ಮನೆಯದ್ದೇ ನಾವು ಆಗಾಗಲೇ ತಯಾರು ಮಾಡಿದಂತಹ ಒಂದು ಮಸಾಲೆಯನ್ನು ಸುಲಭವಾಗಿ, ಬೆಳಿಗ್ಗೆ ಅಂದರೆ ಎಲ್ಲರೂ ಬ್ಯುಸಿಯಾಗಿರ್ತಾರಲ್ವ, ಹಾಗೆ ಬೆಳಿಗ್ಗೆ ತೊಂದರೆ ಇಲ್ಲದೆ ಅದನ್ನು ಐಡಿಯಾ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ಕೂಡ ಹೇಳಿಕೊಡ್ತೀನಿ. ಇದು ನೋಡಿ ಬಹಳ ರುಚಿಯಾಗಿರ್ತದೆ, ಆಮೇಲೆ ಸ್ವಚ್ಛವಾಗಿರ್ತದೆ, ಹೆಲ್ತ್ ವೈಸ್ ನೋಡಿದಾಗಲೂ ಕೂಡ ಬಹಳ ಒಳ್ಳೆಯದಾಗಿರ್ತದೆ. ಹೊರಗಡೆನ ಇಡ್ಲಿ ಅಥವಾ ಸಾಂಬಾರೆಲ್ಲ ನಮಗೆ ಇಷ್ಟು ಚೆಂದವಾಗಿ ಖಂಡಿತವಾಗಿ ಸಿಗುವುದೇ ಇಲ್ಲ. ಹಾಗಾಗಿ ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ ತಗೊಳ್ಳೋದು ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು 1 ಗ್ಲಾಸು, ಮತ್ತು ಸ್ವಲ್ಪ ಕೈಯಲ್ಲಿ ಹೀಗೆ ಹಾಕಿದೆ, 1/4 ಗ್ಲಾಸ್ ಕೂಡ ತಗೊಂಡಿಲ್ಲ. ಆಮೇಲೆ ಸೇಲಂ ರೈಸ್ ಅಥವಾ ಇಡ್ಲಿ ರೈಸ್ ಅಂತ ಸಿಗ್ತದೆ, ಅದನ್ನು 3 ಗ್ಲಾಸು ಮತ್ತು ಸ್ವಲ್ಪ ಹಾಕಿದೆ. ಇದನ್ನೊಂದು 7 ರಿಂದ 8 ಗಂಟೆ ತನಕ ನೆನೆ ಹಾಕಿ ಇಡಬೇಕು. ನೆನೆ ಹಾಕೋ ಮೊದಲು ಚೆನ್ನಾಗಿ ತೊಳೆದ್ರೆ ಇಡ್ಲಿ ಬಹಳ ಬಿಳಿ ಬಿಳಿಯಾಗಿ ಬರ್ತದೆ. ಹಾಗಾಗಿ ಒಂದು 3 ಸಲ ತೊಳೀರಿ, ಆಮೇಲೆ ನೀರು ಹಾಕಿ ಇಡಿ. ಆಗ ಸಂಜೆ ಒಂದು ಸಲ ಕಡೆಯುವಾಗ ಒಂದು ಸಲ ನಾವು ತೊಳೆದ್ರೆ ಸಾಕಾಗ್ತದೆ. ನಾನು ಹಾಗೆ ಮಾಡೋದು. ಈಗ ಏನು ನೋಡಿ, ಬಿಸಿ ಬೆಳ್ತಿಗೆ ಅಕ್ಕಿ ಅನ್ನ, ಇದು ಕುಕ್ಕರಲ್ಲಿ ಮಾಡಿರಬೇಕು. ಯಾಕಂದರೆ ನಾವು ಬಸಿದು ಮಾಡುವ ಅನ್ನ ಆದರೆ ಇಡ್ಲಿ ಹುಳಿ ಬಂದುಬಿಡುತ್ತೆ. ಅನ್ನ ಬಸಿದು ಮಾಡುವ ಅನ್ನ ಬೇಗ ಕೆಟ್ಟು ಹೋಗ್ತದಲ್ಲ. ಈಗ ಉದ್ದಿನ ಕಾಳು, ನೆನೆ ಹಾಕಿದ ಉದ್ದಿನ ಕಾಳು ಮತ್ತು ಅನ್ನವನ್ನು ನಾನೀಗ ನೀರು ಹಾಕಿ ಅದನ್ನು ಕಡೆದು ಬರ್ತೇನೆ. ಯಾಕೆಂದರೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಇದು ಒಂಥರ ಗೊತ್ತಲ್ವ ಉದ್ದಿನಬೇಳೆ ಹೇಗಿರಬೇಕು ಇಡ್ಲಿಗೆ ಅಂತ. ಹಾಗೆ ತುಂಬ ನುಣ್ಣಗೆ ರುಬ್ಕೊಂಡು ಬನ್ನಿ. ಯಾಕಂದರೆ ಈಗ ನಾನು ಉದ್ದಿನ ಕಾಳು ಮತ್ತು ನಾನು ಅನ್ನ ಮಾತ್ರ ಹಾಕಿರೋದು. 1 ಕಪ್ಪು ಮೀಡಿಯಮ್ ಸೈಜಿನ ಒಂದು ಬೌಲಲ್ಲಿ 1 ಕಪ್ ಅನ್ನ ತಗೊಂಡಿದ್ದೇನೆ. ಇದು ಎರಡನ್ನು ಈಗ ಚೆಂದಕ್ಕೆ ನಾನು ಕಡೆದು ಬರ್ತೇನೆ. ಕಡೆದು ಬಂದಮೇಲೆ ಇದನ್ನು ಒಂದು ಪಾತ್ರೆಗೆ ಮೊದಲು ಇದನ್ನೊಂದು ಪಾತ್ರೆಗೆ ಹಾಕಿ, ಮತ್ತೆ ತೊಳೆದಿಟ್ಟ ಸೇಲಂ ರೈಸನ್ನ ಒಂದು ಸಣ್ಣ ತರಿ, ಚಿರೋಟಿ ರವೆಯಷ್ಟು ತರಿಯಾಗಿ ಕಡೆದುಕೊಂಡು ಬನ್ನಿ. ಯಾಕೆಂದರೆ ತುಂಬ ಫುಲ್ ನುಣ್ಣಗಾದರೆ ಇಡ್ಲಿ ಅಷ್ಟು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಮತ್ತು ಅವರವರ ಆಯ್ಕೆ, ಹೇಗೆ ಬೇಕು, ನುಣ್ಣಗೆ ಬೇಕಂದರೆ ಹಾಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಉದ್ದಿನ ಕಾಳು ಅನ್ನ ಮತ್ತು ಅಕ್ಕಿನ ಸಪ್ರೇಟಾಗಿ ಕಡೆದು ಇದಕ್ಕೆ ಮಿಕ್ಸ್ ಮಾಡಿದೆ. ಇವಾಗ ನೀವು ನೋಡಿ, ನೀರು ಸಾಕಾಗಲಿಲ್ಲ ಅಂದರೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. ಫುಲ್ ನೀರು ಹಾಕಬೇಡಿ, ಸ್ವಲ್ಪ ಜಾರಿಗೆ ನೀರು ಹಾಕಿ ಅದನ್ನು ಕುಲುಕಿ, ಆಮೇಲೆ ಬೇಕಾದ ಹಾಗೆ ಅದನ್ನು ಮಿಕ್ಸ್ ಮಾಡಿ. ರಾತ್ರಿ ನೀವು ಉಪ್ಪು ಹಾಕಬಾರ್ದು, ಯಾಕಂದ್ರೆ ರಾತ್ರಿ ಉಪ್ಪು ಹಾಕಿದರೆ ಇಡ್ಲಿ ಹುಳಿ ಬರ್ತದೆ. ಈಗ ನಾನು ನೋಡಿ ಎಲ್ಲ ಚೆನ್ನಾಗಿ 10 ನಿಮಿಷ ಕಾಲ ಇದನ್ನು ಮಿಕ್ಸ್ ಮಾಡಿದೆ. ಈಗ ನೋಡಿ, ಅದಕ್ಕಿಂತ ಚಿಕ್ಕ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟೆ. ಇದು ಆಲ್ಮೋಸ್ಟ್ 80% ಅಷ್ಟು ಕುದಿಬಾರ್ದು. 70 ರಿಂದ 80% ನೀರು ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಇಡ್ಲಿಯ ಪಾತ್ರೆಯನ್ನು, ಕಲಸಿಟ್ಟ ಪಾತ್ರೆನ ಹೀಗೆ ಇಡಬೇಕು. ಈಗ ಬೆಳಿಗ್ಗೆ ಸಾಂಬಾರು ಮಾಡುವಾಗ ನಮಗೆ ತಲೆ ಬಿಸಿ ಆಗ್ತದಲ್ಲ, ಇಡ್ಲಿ ಸಾಂಬಾರು ಹೇಗೆ ಒಟ್ಟೊಟ್ಟಿಗೆ ಮಾಡೋದು, ಹಾಗೆ ನೀವೇನು ಮಾಡಬೇಕು, ಮೊದಲು ತರಕಾರಿಯನ್ನೆಲ್ಲ ಸರಿಯಾಗಿ ತೊಳೆಯಿರಿ. ನಂತರ ಈ ತರಕಾರಿನ ಕಟ್ ಮಾಡಿ. ನಿಮ್ಗೆ ಏನೆಲ್ಲ ತರಕಾರಿ ಹಾಕ್ತೀರಾ ಅದನ್ನೆಲ್ಲವನ್ನು ಕೂಡ ಹಾಕಬೇಕು. ಯಾಕಂದರೆ ಮಕ್ಕಳು ಈ ರೀತಿಯಾಗಿ ತರಕಾರಿ ಆದರೂ ತಿಂತಾರಾ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಾನಿಲ್ಲಿ ನುಗ್ಗೆಕಾಯಿ, ಕ್ಯಾರೆಟ್, ಸುವರ್ಣಗೆಡ್ಡೆ, ಸೌತೆಕಾಯಿ, ಬದನೆಕಾಯಿ ಎಲ್ಲ ತಗೊಂಡಿದ್ದೇನೆ. ಅದನ್ನೀಗ ನಾನು ತೊಳೆದು ಇದನ್ನು ಸರಿಯಾಗಿ ಕಟ್ ಮಾಡಿ ಇನ್ನೊಂದು ಸಲ ನೀರಲ್ಲಿ ಚೆನ್ನಾಗಿ ಮುಳುಗಿಸಿ, ಇದನ್ನು ನೀರಿಲ್ಲದಾಗೆ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡಿ. ಬೆಳಿಗ್ಗೆ ಎದ್ದು ನಿಮ್ಗೆ ಹಾಗೆ ಮಾಡ್ಬೋದು. ನಾವೆಲ್ಲ ಸಾಂಬಾರಿಗೆಲ್ಲ ಕುಕ್ಕರಲ್ಲಿ ಬೇಯಿಸೋದಿಲ್ಲ, ಹೀಗೆ ಮಾಡೋದು. ಯಾಕಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಏನು ಕೆಲಸ ಜಾಸ್ತಿ ಆಗೋದಿಲ್ಲ ನಿಮಗೆ. ನೀವು ಮನೆಯಲ್ಲಿ ಹೀಗೆ ಮಾಡಿ ನೋಡಬೇಕು. ಎಲ್ಲ ಸರಿಯಾಗಿ ನೋಡಿದರೆ ಅರ್ಧ ಗಂಟೆ ಕೆಲಸ. ರಾತ್ರಿ ನಾವೆಲ್ಲ ಮಾಡಿ ಮುಗಿಸಿರ್ತೇವಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ ಅದಕ್ಕೆ. ಹಾಗಾಗಿ ನಮಗೆ ಬೆಳಿಗ್ಗೆ ತೊಂದರೆ ಆಗೋದಿಲ್ಲ. ಈಗ ಒಂದು ಸಲ ತೊಳೆದು ಅದನ್ನು ನೀರೆಲ್ಲ ಸೋಸಿ ಹಾಗೆ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರೀಝರಲ್ಲೆಲ್ಲ, ಫ್ರಿಜ್ಜಲ್ಲಿ ತರಕಾರಿ ಇಡುವ ಭಾಗದಲ್ಲಿ ಇಟ್ಟರು, ತರಕಾರಿ ಬಾಕ್ಸಲ್ಲಿ ಇಟ್ಟರು ಕೂಡ ಇನ್ನೂ ಒಳ್ಳೆಯದು. ಈಗ ನೋಡಿ, ಅದು ಮೊದಲು ನಾನು ತರಕಾರಿನ ತೊಳಿಬೇಕು ಸರಿಯಾಗಿ. ಈಗ ನಮ್ಮ ತರಕಾರಿ ಬೆಳಿಗ್ಗೆಗೆ ಬೇಯಿಸುವ ರಾತ್ರಿ ಬೇಯಿಸಿಡಬೇಡಿ, ಬೆಳಿಗ್ಗೆಗೆ ಬೇಯಿಸುವ ತರಕಾರಿ ಕೂಡ ರೆಡಿ ಆಯಿತು. ನೀವು ಬೆಳಿಗ್ಗೆ ಎದ್ದು ಬಂದು ಇದನ್ನು ಬೇಯಿಸಿದ್ರಾಯಿತು. ಹಾಗೆ ಒಂದು ನಿಂಬೆ ಗಾತ್ರದಷ್ಟು ಹುಳಿ ಕೂಡ ನೀರಲ್ಲಿ ಹಾಕಿಡಿ. ಬೆಳಿಗ್ಗೆ ಹಾಕ್ಬೋದು, ರಾತ್ರಿ ಹಾಕಿದರೆ ನಮಗೆ ಈಸಿ ಆಗ್ತದೆ. ಮತ್ತು 1 ಕಪ್ಪು ತೊಗರಿಬೇಳೆ ಕೂಡ ತೊಳೆದು ನಾನು ನೆನೆ ಹಾಕಿದ್ದೇನೆ. 3 ವಿಸಿಲ್ 6 ವಿಸಿಲ್ ತೆಗೆಯಲು 3 ವಿಸಿಲ್ ಸಾಕಾಗ್ತದೆ.
ಹಾಗೆ ಅದು ಸುಲಭದ ವಿಧಾನ ಅಂದ್ರೇ ಇದಲ್ವ. ಇಲ್ಲಾಂದರೆ ಬೆಳಿಗ್ಗೆ ಎಲ್ಲ ಕಷ್ಟ ಆಗ್ತದೆ ನಮಗೆ. ಒಂದು ನಿದ್ದೆ ಬೇಕು, ಇನ್ನು ಎಲ್ಲರೂ ಹೋಗುವಾಗ ನಾವು ಆರಾಮಾಗಿ ಅದನ್ನು ತಯಾರು ಮಾಡಿ ಕೊಡಬೇಕಲ್ವ. ಹಾಗಾಗಿ ರಾತ್ರಿ ಎಲ್ಲ ಮಾಡಿ ಬೆಳಿಗ್ಗೆ ನೋಡಿ, ಬೆಳಿಗ್ಗೆ ಎದ್ದು ಈಗ ಬಂದೆ ಇಡ್ಲಿ ಹಿಟ್ಟು ನೋಡಿದಾಗ ಎಷ್ಟು ಉಬ್ಬಿ ಬಂದಿದೆ ನೋಡಿ. ಇದನ್ನು ಕಲಸಿ ನಾನು ಉಪ್ಪು ಹಾಕಲಿಲ್ಲ. ಆಮೇಲೆ ಇಡ್ಲಿ ಮಾಡುವಾಗ ಉಪ್ಪು ಹಾಕಿ ಮೊದಲು ಸಾಂಬಾರು ಮಾಡಿ ಈಗ ಈ ತರಕಾರಿನೆಲ್ಲ ನಾನು ಬೇಯಲಿಕ್ಕೆ ಇಡ್ತೇನೆ. ಬೇಯುವ ಮೊದಲು ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಹುಳಿಯ ನೀರು, ಅದು ಬೆಂದು ಆ ಹುಳಿಯ ಕೆಟ್ಟ ವಾಸನೆ ಹೋಗಬೇಕು. ಆಮೇಲೆ ಉಪ್ಪು ಹಾಕಿ ನೋಡಿ ಇದನ್ನು ಬೇಯಲಿಕ್ಕೆ ಇಟ್ಟು, ಇವಾಗ ಬೇಳೆಯನ್ನು ಮಾತ್ರ 3 ವಿಸಿಲಿಗೆ ಕುಕ್ಕರಲ್ಲಿ ಬೇಯಿಸಬೇಕು. ಅಷ್ಟೊತ್ತಿಗೆ ನಾವು ಮಸಾಲೆಯನ್ನು ರೆಡಿ ಮಾಡಬೇಕು. ಇಲ್ಲಿ ನಾನು 10 ಖಾರ ಕಮ್ಮಿ ಇರುವ ಬ್ಯಾಡಗಿ ಮೆಣಸು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೇನೆ. ಆಮೇಲೆ ಕರಿಬೇವು ಸೊಪ್ಪು ಕೂಡ ಎಣ್ಣೆಯಲ್ಲಿ ಹುರಿದಿರೋದು. ಈಗ ಉದ್ದಿನ ಬೇಳೆ ನೋಡಿ, ಅದು ಎಲ್ಲ ಎಣ್ಣೆಯಲ್ಲಿ ಹುರಿದಿದ್ದು. ಮೆಂತ್ಯ, ಆಮೇಲೆ ಕೊತ್ತಂಬರಿ ಬೀಜ, ಆಮೇಲೆ ಗುಂಟೂರು ಮೆಣಸಿನಕಾಯಿ, ಆಮೇಲೆ ಕಡಲೆಬೇಳೆ, ಇದು ಇಷ್ಟನ್ನು ಹುರಿದು ಇಟ್ಟಿದ್ದೇನೆ. ಈಗ ನೀವೇನು ಮಾಡಬೇಕಂದ್ರೆ ತೆಂಗಿನ ಕಾಯಿನ ಕೂಡ ತುರ್ಕೊಳ್ಳಿ. ತುರಿದು 1 ಕಪ್ಪು ತೆಂಗಿನಕಾಯಿ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಕಡೆದು ಬನ್ನಿ. ತರಿ ಇರಲಿ. ಸಾಂಬಾರಿಗೂ ಹಾಗೆ ಫುಲ್ಲು ನೈಸಾದರೆ ಅಷ್ಟು ಚೆಂದ ಇರೋದಿಲ್ಲ. ಹಾಗೆ ಇದನ್ನು ಈಗ ಸಣ್ಣ ತರಿ ಅಂದರೆ ತುಂಬ ಸಣ್ಣ ತರಿ ನೀರು ಹಾಕಿ ನೀವು ಕಡೆದುಕೊಂಡು ಬನ್ನಿ. ಅದಾಗಲೇ ನಾವೆಲ್ಲ ಹುಣಸೆಹಣ್ಣು, ಅರಿಶಿನ ಪುಡಿ ಎಲ್ಲವನ್ನು ಹಾಕಿದ್ದೇವಲ್ವ. ಇನ್ನು ಸಾಂಬಾರಿಗೆ ಅಂತ ಸ್ಪೆಷಲಾಗಿ ಏನು ಹಾಕೋದು ಬೇಡ. ಆಮೇಲೆ ರುಬ್ಬುವಾಗ ಬೇಕು ಅಂದರೆ ಮಾತ್ರ ಚೂರು ಫ್ರೈ ಮಾಡಿ ಜೀರಿಗೆ ಹಾಕ್ಬೋದು, 1 ಚಿಟಿಕೆಯಷ್ಟು. ನಾನು ಹಾಕಲಿಲ್ಲ. ಈಗ ನೋಡಿ ಬೆಂದ ಬೇಳೆ, ಈಗ ತರಕಾರಿ ಒಂದು 80% ಬೆಂದಿದೆ. ಈಗ ನಾವು ಅದಕ್ಕೆ ಬೇಳೆಯನ್ನು ಸೇರಿಸಬೇಕು. ಬೆಂದಿರೋ ಬೇಳೆಯನ್ನು ಬೇಯ್ತಾ ಇರುವ ತರಕಾರಿ ಜೊತೆ ಸೇರಿಸಿ. ಈಗ ಉಪ್ಪು ನಾವು ಆಲ್ರೆಡಿ ಹಾಕಿದ್ದೇವಲ್ಲ, ಇನ್ನು ಬೇಳೆಯನ್ನು ಸೇರಿಸಿದರೆ ಬೇಳೆ ಮತ್ತು ಇದು ಒಟ್ಟಿಗೆ ಮೀಡಿಯಮ್ ಫ್ಲೇಮಲ್ಲಿ ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾವು ಅಲ್ಲಿ ಆ ಕಡೆ ಇಡ್ಲಿಗೆ ರೆಡಿ ಮಾಡಬೇಕು ನೋಡಿ. ಇದೀಗ ಕುದೀಲಿಕ್ಕೆ ಬಿಡಬೇಕು. ಇದನ್ನು ಫುಲ್ ಫ್ಲೇಮಲ್ಲಿ ಇಡಬೇಡಿ, ಯಾಕೆ ನುಗ್ಗೆಕಾಯಿ ತುಂಬ ಒಡೆದು ಹೋದರೆ ಅದು ಕೂಡ ಟೇಸ್ಟಿಯಾಗಿರೋದಿಲ್ಲ. ಈಗ ನಾವು ಕುಕ್ಕರಲ್ಲಿ ಬೇಯಿಸಿದ ನುಗ್ಗೆಕಾಯಿ ಎಲ್ಲ ಪಾಯಸ ಆಗಿಬಿಡ್ತದೆ. ಈಗ ಇಡ್ಲಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆಂದವಾಗಿ ಕಲಸಿ ಎಷ್ಟು ಚೆಂದ ಕಲಿಸ್ಬೇಕಂದ್ರೆ, ಇಲ್ಲಾಂದರೆ ಉಪ್ಪು ನಿಂತ್ಕೊಳ್ಳುತ್ತೆ. ರಾತ್ರಿ ಎಂತ ಮಾಡಬೇಕು ಗೊತ್ತಾ, ರಾತ್ರಿ ಉಪ್ಪು ಹಾಕಿದರೆ ಬೆಳಿಗ್ಗೆ ಹುಳಿ ಬರ್ತದೆ. ಹುಳಿ ಬೇಕು ಅಂತ ಇಷ್ಟ ಇರುವವರು ರಾತ್ರಿ ಉಪ್ಪು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ನಾನಿವತ್ತು ನಮ್ಮ ಪಲ್ಯ ಎಲ್ಲ ತಿನ್ನುವ ತಟ್ಟೆಯಲ್ಲೇ ಇಡ್ಲಿ ಮಾಡ್ತಾಯಿದ್ದೀನಿ. ಒಳ್ಳೆ ಹೋಟೆಲ್ ಥರ ದೊಡ್ಡ ಇಡ್ಲಿಯಾಗಿ ಬರ್ತದೆ. ಈಗ ಇದನ್ನು ನೋಡಿ, ಒಂದು ಇಡ್ಲಿ ತಟ್ಟೆಯನ್ನು ಉಲ್ಟಾಕಿ ಅದರ ಮೇಲೆ ಇದನ್ನು ನಿಲ್ಲಿಸಿ ಹೀಗೆ ಹಾಕಬೇಕು. ಆಗ ಕರೆಕ್ಟಾಗಿ ಕೂತ್ಕೊಳ್ತದೆ. ಮತ್ತೊಂದು ತಟ್ಟೆಯನ್ನು ಮಾಮೂಲು ನಾವು ಹೇಗೆ ಇಡ್ತೇವೆ ಹಾಗೆ ಇಡಬೇಕು. ಒಂದು 5-6 ಇಡ್ಲಿ ಒಂದು ಸಲ ಇಷ್ಟು ದೊಡ್ಡದು ಮಾಡಿದರೆ ಸಾಕಾಗ್ತದಲ್ವ. ಇಡ್ಲಿ ತಟ್ಟೆಯಲ್ಲೂ ಮಾಡ್ಬೋದು. ಈಗ ಇನ್ನೊಂದು ಪಾತ್ರೆಯನ್ನು ಹೀಗೆ ಇಡೋದಲ್ಲ, ಹೀಗೆ ಇಡಿ. ನಾನು ಮರ್ತುಬಿಟ್ಟು ಹಾಗೆ ಇಡ್ಲಿಕ್ಕೆ ಹೋದೆ. ಈಗ ಇಡ್ಲಿನ ಒಂದು 5 ನಿಮಿಷ ಅಂತ ಹೇಳ್ತಾರೆ, ಒಂದು 20 ನಿಮಿಷ ಬೇಯಿಸಿ. ಯಾಕಂದ್ರೆ ದೊಡ್ಡ ಇಡ್ಲಿ ಅಲ್ವ. ಆಮೇಲೆ ಅರ್ಧ ಬೆಂದರೆ ಅದು ಕಷ್ಟ ಕೆಲಸಕ್ಕೆ ಹೋಗೋರಿಗೆ. ಅದರ ತಳದಲ್ಲಿ ಸರಿಯಾಗಿ ನೀರು ಹಾಕಿ ಮೇಲೆ ರಟ್ಟದಾಗೆ, ಅಥವಾ ತುಂಬ ಕಮ್ಮಿ ನೀರು ಹಾಕಬಾರ್ದು, ಜಾಸ್ತಿನೂ ಹಾಕಬಾರ್ದು. ಇದರ ಅಡಿಯಲ್ಲಿ ನೀರಿದೆ ಅಲ್ವ, ಆ ನೀರಿನ ಒಂದು ಸೆಕೆಗೆ ಇದು ಬೇಯ್ತಾ ಇರ್ತದೆ. ಈಗ ಒಂದು 20 ನಿಮಿಷಗಳ ಕಾಲ ಇದನ್ನು ಚೆಂದವಾಗಿ ಬೇಯಿಸಿ ಅಷ್ಟೊತ್ತಿಗೆ ನಮ್ಮ ಸಾಂಬಾರಲ್ಲಿ ಕುದೀತಾ ಇರ್ತದೆ ನೋಡಿ. ಎಷ್ಟು ಐಡಿಯಾಗಿ ಬರೀ 3/4 ಗಂಟೆಯಲ್ಲಿ ನಾನು ಇದನ್ನು ಇವತ್ತು ಮಾಡಿದೆ. ಈಗ ನಮ್ಮ ಮಸಾಲೆಯನ್ನು ಹಾಕಿದೆ ನಾನು. ಬೇಕಾದರೆ ಅದಕ್ಕೆ ನೀರಿನ ಅಳತೆ ಮಾಡಿ ಹಾಕಿ. ತುಂಬ ಗಟ್ಟಿ ಸಾಂಬಾರು ಅಥವಾ ತುಂಬ ತೆಳು ಸಾಂಬಾರು ಕೂಡ ರುಚಿಯಾಗಿರೋದಿಲ್ಲ. ಸರಿಯಾಗಿ ಹದವಾಗಿರಬೇಕಲ್ಲ. ಇದನ್ನು ಚೆನ್ನಾಗಿ ಕುದಿಯುವಾಗ, ಈಗ ನಾವೆಲ್ಲ ಇದು ಕುದಿಯುವಾಗ ಕರಿಬೇವು ಸೊಪ್ಪು ಹಾಕ್ತೀವಿ. ಬೇಕಾದವರು ಒಂದು ಚಿಟಿಕೆ ಇಂಗು ಹಾಕಿ. ನಮ್ಮ ಮನೆಯಲ್ಲಿ ಇಲ್ಲಿ ಇಂಗಿನ ಪರಿಮಳ ಎಲ್ಲರಿಗಾಗೋದಿಲ್ಲ, ಹಾಗಾಗಿ ನಾನು ಇಂಗು ಹಾಕಿಲ್ಲ. ಇಲ್ಲಾಂದರೆ ಇಂಗು ಕೂಡ ಹಾಕ್ಬೋದು, ಒಂದು ಚಿಟಿಕೆ. ಹೆಚ್ಚಿನವ್ರು ಹಾಕ್ತಾರೆ, ಹೆಚ್ಚಿನವ್ರು ಸಾಂಬಾರು ಪುಡಿ ಮಾಡಿ ಇಡ್ತಾರೆ, ಆಗ ಇಂಗು ಹಾಕಿರ್ತಾರೆ. ನಮಗೆ ಇಂಗು ಬೇಡ, ಕರಿಬೇವು ಸೊಪ್ಪು ಹಾಕಿದೆ. ಕೊನೆಯಲ್ಲಿ ಒಂದು ಬೇಕಾದರೆ ಮಾತ್ರ ಹಾಕಲೇಬೇಕು ಅಂತೆಲ್ಲ ಒಂದು ಒಗ್ಗರಣೆಯನ್ನು ಹಾಕಿ. ಒಗ್ಗರಣೆಗೆ ಬರೀ ಸಾಸಿವೆ ಮತ್ತು ಒಣ ಕೆಂಪು ಮೆಣಸಿನಕಾಯಿ ಹಾಕಿದ್ದೇನೆ. ಈಗ ಸಾಂಬಾರನ್ನು ಆಫ್ ಮಾಡಿ ನೋಡಿ.
ತುಂಬ ಚಂದ ಬಂದಿದೆ ನಮ್ಮ ಸಾಂಬಾರು. ನಾನು ಮನೆಯ ಮಸಾಲೆ ಹಾಕಿ ಎಲ್ಲದಕ್ಕೂ ನಾವು ಮನೆಯ ಮಸಾಲೆ ಆಗಾಗ ರುಬ್ಬಿ ಹಾಕೋದು. ಯಾಕಂದರೆ ಮೊದಲೇ ನಾವು ಪುಡಿ ಎಲ್ಲ ರೆಡಿ ಮಾಡೋದಿಲ್ಲ, ಅದರಲ್ಲಿ ಹಾಳಾಗ್ತದಲ್ವ. ನಮಗೆ ಬೇಕಾದಾಗೆ ಮಸಾಲೆ ಎಷ್ಟಿದೆ ಎಲ್ಲ ಒಂದು 5 ನಿಮಿಷ ಕೆಲಸ ಅದು. ಮನಸ್ಸಿದ್ರೆ ಮಾರ್ಗ ಅಲ್ವ. ಹಾಗೆ ನಮ್ಮ ಸಾಂಬಾರು ಸೂಪರ್ ಸಾಂಬಾರು ಕೂಡ ರೆಡಿ ಆಯಿತು ಮಾತಾಡ್ತಾ. ಹಾಗೆ ನಮ್ಮ ಇಡ್ಲಿಯನ್ನು ಕೂಡ ಈಗ ನೋಡಬೇಕು, ಬೇಯುವ ಸಮಯ ಆಗ್ತಾ ಬಂದಿದೆ. ಒಗ್ಗರಣೆ ಹಾಕಿದ ಮೇಲೆ ಸಾಂಬಾರು ಕುದಿಬಾರ್ದು. ಸಾಂಬಾರು ಆಫ್ ಮಾಡಿದ ಮೇಲೆ ಒಗ್ಗರಣೆ ಹಾಕಬೇಕು. ಈಗ ನೋಡಿ ಇಡ್ಲಿ ನೋಡುವ ನಾವು. ನಮ್ಮ ಇಡ್ಲಿ ನೋಡಿ ಸೂಪರಾಗಿ ಬೆಂದಿದೆ. ಹಾಗೆ ಒಂದು 5 ನಿಮಿಷ ಹಾಗೇ ಇಡಿ, ನಂತರದಲ್ಲಿ ನಿಧಾನವಾಗಿ ತೆಗೀರಿ. ಯಾಕೆಂದರೆ ಅದು ಪುಡಿ ಆಗುತ್ತಲ್ವ. ಬಿಸಿ ಇಡ್ಲಿ ನಾವು ತಟ್ಟೆಯನ್ನು ತೆಗೆಯುವಾಗ ಪುಡಿ ಆಗ್ತದೆ. ಈಗ ನೋಡಿ ನಮ್ಮ ಇಡ್ಲಿ ರೆಡಿ ಆಯಿತು. ನಮ್ಮ ಅಮ್ಮ ಎಲ್ಲ ನಾವು ಚಿಕ್ಕದಿರುವಾಗ ಈ ಥರ ಡಿಸೈನ್ ಪಾತ್ರೆಯಲ್ಲಿ ಇಡ್ಲಿ ಮಾಡ್ತಾಯಿದ್ರು. ನಮಗೆ ತಿನ್ನಲಿಕ್ಕೆ ಖುಷಿ ಆಗ್ತಾಯಿತ್ತು. ಈಗ ನಾನು ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿದೆ. ನಾನು ಮೊದಲಿಂದಲೇ ಊರಿನ ಹಳೆಯ ಅಡಿಗೆ ನನ್ನದು. ಈಗ ನಮ್ಮ ಇಡ್ಲಿಗೆ ಸಾಂಬಾರು ಹಾಕೋಣ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಹಾಗೆ ಕಾಸರಗೋಡು ವೆಜ್ ಆ್ಯಂಡ್ ನಾನ್ ವೆಜ್ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ದೊಡ್ಡದು ಅಂತ ನೋಡೋದೇ ಇರಬೇಡಿ. ಎಲ್ಲರೂ ಕೂಡ ಮನೆಯಲ್ಲಿ ಇದನ್ನು ಮಾಡಬೇಕು. ಎಲ್ಲರಿಗೂ ಟಾಟಾ, ಬಾಯ್. ಸಿ ಯು, ಟೇಕ್ ಕೇರ್.